ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ಉಳಿದ ರೊಟ್ಟಿಗಳಿಂದ ಹೊಸ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನು ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಮ್ಮೆ ರೊಟ್ಟಿಗಳು ಉಳಿದಿರ್ತವೆ, ಅವು ಏನು ಮಾಡೋಕ್ಕೆ ಆಗೋಲ್ಲ. ಕೆಲವೊಮ್ಮೆ ಮುರಿದು ಈರುಳ್ಳಿ ಹಾಕಿ ಒಗ್ಗರಣೆಗೆ ಉಪ್ಪಿಟ್ಟು ಥರ ಮಾಡ್ಕೋಬೋದು. ಆದರೆ ಕೆಲವೊಮ್ಮೆ ಬೇಜಾರಾದಾಗ ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ಎಲ್ಲ ರೊಟ್ಟಿಗಳನ್ನು ಗ್ಯಾಸ್ ಮೇಲೆ ಈ ಥರ ಸುಡಬೇಕು. ರೋಸ್ಟ್ ಆದ ನಂತರ ತೆಗಿಬೇಕು. ಎಲ್ಲ ರೊಟ್ಟಿಗಳನ್ನು ಒಮ್ಮೆಲೆ ಅಂದರೆ ಒಟ್ಟಿಗೆ ಬಿಸಿ ಮಾಡಿ ತೆಗೆದಿಟ್ಕೊಳ್ಬೇಕು. ಈ ಥರ ಆದ ನಂತರ ಈರುಳ್ಳಿನ ಹೆಚ್ಕೊಳ್ಬೇಕು. ಸಣ್ಣಗೆ ಈರುಳ್ಳಿನ ನೀವು ದಪ್ಪಗೆ ಬೇಕಾದರೆ ದಪ್ಪ, ಏನು ಕೋಸಂಬರಿಗೆ ಬೇಕಾದರೆ ಬರೀ ಸಣ್ಣಗೆ ಹೆಚ್ತಿರಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಸಣ್ಣ ಹೆಚ್ಚ ಯಾವ ಥರ ಬೇಕೋ ಆ ಥರ ಸೈಜ್ನ ಕಟ್ ಮಾಡಿಕೊಂಡು, ಕ್ಯಾಪ್ಸಿಕಮ್ ಇದ್ದರೆ ಹಾಕಿ, ನೀವು ಟೊಮಟ ಬೇಕಾದರೂ ಹಾಕ್ಕೋಬೋದು. ಈ ಥರ ಎಲ್ಲ ಮುರ್ಕೊಳ್ಬೇಕು. ಬೇಗನೆ ಪುಡಿ ಪುಡಿ ಆಗುತ್ತವೆ ಇವು. ಈ ಥರ ಆದ ನಂತರ ಗಟ್ಟಿ ಮೊಸರು ತೊಗೊಂಡು, ತಾಜಾ ಮೊಸರು ಇರಬೇಕು, ಹುಳಿಯಾಗಿರಬಾರ್ದು ತುಂಬ. ಈ ಥರ ರೇವಿಗೆನ ಆಡಿಸಿ, ಎಷ್ಟು ನೀರು ಹಾಕದೆ ಈ ಥರ ರೇವಿಗೆನ ಆಡಿಸಿ ಸಕ್ಕರೆಯನ್ನು ಹಾಕಬೇಕು. 1 ಟೇಬಲ್ ಸ್ಪೂನ್ನಷ್ಟು ಇದೆ. 1 ಲೀಟ್ರ್ ಮೊಸರಿಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಮತ್ತು ಮೊದಲಿಗೆ ನೀರು ಹಾಕಿದರೆ ಸ್ವಲ್ಪ ತೆಳು ಆಗುತ್ತೆ. ಈ ಥರ ರೇವಿಗೆ ಆಡಿಸಿ ನಂತರ ನೀರು ಹಾಕಿದರೆ ಚೆನ್ನಾಗಿ ಗಟ್ಟಿ ಇರುತ್ತೆ. ಮುರಿದಂಥ ರೊಟ್ಟಿಗಳೆಲ್ಲ ಹಾಕಿ ನಾವು ಯಾವ ಥರ ಕೋಸಂಬರಿನ ಕಲಿಸ್ತೀವಿ ಆ ಥರ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡಿ ನೋಡಿ. ಎಲ್ಲ ರೊಟ್ಟಿಗಳು ಮೊಸರಿನಲ್ಲಿ ಚೆನ್ನಾಗಿ ನೆಂದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿ, ಕೊತ್ತಂಬರಿನ ಹಾಕಿ, ಇದ್ದರೆ ನನ್ನ ಬಳಿ ಇಲ್ಲ ಇವಾಗ. ಮತ್ತು ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಹುರಿದು ಪುಡಿ ಮಾಡಿರುವಂಥ ಜೀರಿಗೆ, ಕೊತ್ತಂಬರಿನ ಇದ್ದರೆ ಹಾಕಿ, ಇಲ್ಲ ಅಂದರೂ ನಡೆಯುತ್ತೆ. ಪುದೀನ ಒಣಗಿಸಿದ್ದು ಎಲೆಗಳಿದ್ದು ಅವನ್ನು ಕೈಯಿಂದ ಒರೆಸಿ ಹಾಕಬೇಕು. ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿದ್ದು ಹಾಕ್ತಾಯಿದ್ದೇನೆ. ಇದ್ದರೆ ಹಾಕಿ, ಇಲ್ಲ ಹಾಗೆ ಕೂಡ ಚೆನ್ನಾಗಿರುತ್ತೆ. ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದು, ನೀವು ರೆಗ್ಯುಲರ್ ಯಾವ್ದು ಬಳಸ್ತೀರಾ ಅದು ಕೂಡ ಹಾಕ್ಕೋಬೋದು. ಮತ್ತು ಮೇಲ್ಗಡೆ ಸ್ವಲ್ಪ ಹುರಿದ ಜೀರಿಗೆ ಪುಡಿ, ಖಾರದ ಪುಡಿ ಉದುರಿಸ್ತಾ ಇದ್ದೇನೆ. ಮತ್ತು ಸ್ವಲ್ಪ ಚಟ್ನಿ, ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿನ ಹಾಕಿ, ಖಾರ ಬೂಂದಿ ಇದ್ದರೂ ಹಾಕಿ ತುಂಬ ಟೇಸ್ಟ್ ಬರುತ್ತೆ. ಈ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ಬರಿಗೂ